ಎಸ್, ಜಗದೀಶ್ ಶೆಟ್ಟರ್ ಅವರಿಂದ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜಗದೀಶ್ ಶೆಟ್ಟರ್ ಅವರು ಸಂಘ ಪರಿವಾರದಿಂದ ಬಂದವರು, ಅವರ ಇಡೀ ಕುಟುಂಬ ಎಲ್ಲರೂ ಕೂಡ ಬಿಜೆಪಿಗಾಗಿ ದುಡ್ದಿರುವಂಥವ್ರು. ಅವರಿಗೆ ತಮ್ಮದೇ ಆದ ವರ್ಚಸ್ಸಿದೆ. ಅವರು ಸ್ವಇಚ್ಛೆಯಿಂದ ಕಾಂಗ್ರೆಸ್ಗೆ ಹೋದ್ರು, ಮತ್ತೆ ಇದೀಗ ಹೈಕಮಾಂಡ್ ಒತ್ತಡಕ್ಕೆ ಮಣಿದೋ ಅಥವಾ ತಮ್ಮ ಮನೆಗೆ ತಾವು ವಾಪಸ್ ಬಂದರು. ಈ ಒಂದು ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮಾಡಿದ ತಪ್ಪೇನು? ನಾವು ತಪ್ಪು ಅಂತ ಹೇಳೋದಿಲ್ಲ, ನಾ ತಪ್ಪು ಅಂತ ನಾನು ಹೇಳೋದಿಲ್ಲ. ಓಕೆ ಸರ್. ಮತ್ತು ಕಾಂಗ್ರೆಸ್ ಅವ್ರು ನನಗೇನೋ ಅನ್ಯಾಯ ಮಾಡಿದ್ರು ಅಂತ ನಾನು ಅಲಿಗೇಷನ್ ಮಾಡಿಲ್ಲ. ಹೌದು, ಖಂಡಿತ. ಏನೋ ಸ್ಥಾನಮಾನ ಕೊಡಲಿಲ್ಲ, ಅದಕ್ಕೆ ನಿಮ್ಮ ಬಿಟ್ಟು ಹೋಗಿದ್ದು ನಾ ಏನು ಮಾಡಲಿಲ್ಲ. ಇಲ್ಲ, ಇವತ್ತು ವಿಧಾನ ಪರಿಷತ್ ಸದಸ್ಯರು ಮಾಡಿದರು. ಹೌದು. ಮತ್ತು ಚುನಾವಣೆಯಲ್ಲಿ ನನ್ನ ಏನೊಂದು ಪ್ರಯತ್ನ ಇತ್ತು, ನನ್ನ ಹೇಳಿಕೆಗಳಿರ್ಬೋದು, ಮತ್ತು ಅಂಥ ಒಂದು ಕಷ್ಟಕರವಾದಂಥ ಚುನಾವಣೆಯಲ್ಲಿ ಸಹಿತ ಕಾಂಗ್ರೆಸ್ ಪರವಾಗಿ ನಾನು ಕ್ಯಾಂಪೇನ್ ಮಾಡಿದ್ದೆ ಹಲವಾರು ಕ್ಷೇತ್ರಗಳಲ್ಲಿ. ಹೌದು. 99% ಕ್ಷೇತ್ರಗಳಲ್ಲಿ ಗೆದ್ದು ಬಂದರು ಕಾಂಗ್ರೆಸ್ನವರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದು ಪರಿಣಾಮ ಆಯಿತು. ಹೀಗಾಗಿ ಜಗದೀಶ್ ಶೆಟ್ಟರು ಅಲ್ಲಿ ಹೋಗಿದ್ದರಿಂದ ಅಲ್ಲಿ ಕಾಂಗ್ರೆಸ್ಗೂ ಪ್ಲಸ್ ಆಗಿದೆ, ಬೆನಿಫಿಟ್ ಆಗಿದೆ. ಹೀಗಾಗಿ ಈ ಗರ್ ವಾಪಸಿ ಎನ್ನುವಂಥದ್ದು ನಮ್ಮ ಕಾರ್ಯಕರ್ತರ ಒಂದು ಒತ್ತಾಸೆ ಏನಿತ್ತು, ರಾಜ್ಯ ನಾಯಕರ ಒತ್ತಾಸೆ ಏನಿತ್ತು, ಅದಕ್ಕೆ ಸ್ಪಂದನೆ ಮಾಡಿ ನಾನು ವಾಪಸ್ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬಂದರೆ ಅದ್ರಲ್ಲಿ ನನ್ನ ತಪ್ಪೇನಿದೆ? ಕಾಂಗ್ರೆಸ್ಗೆ ಅನ್ಯಾಯ ಮಾಡಿದ್ದು ನಾ ಏನು ಅನ್ಯಾಯ ಮಾಡಿದ್ದೀನಿ? ಅಲ್ಲಿ ಇಲೆಕ್ಷನ್ ಸಂದರ್ಭ ಹೋದಾಗ ನಾ ಪ್ಲಸ್ ಮಾಡಿದ್ದೀನಿ, ಮೈನಸ್ ಏನೂ ಆಗಿಲ್ಲ ಕಾಂಗ್ರೆಸ್ಸಿಗೆ. ಹೀಗಾಗಿ ಮತ್ತು ಅವರು ಏನೋ ಸ್ಥಾನಮಾನ ಕೊಟ್ಟಿಲ್ಲ, ಅವ್ರು ನನಗೆ ಅನ್ಯಾಯ ಮಾಡಿದರು, ಗೌರವದಿಂದ ನೋಡಲಿ ಅಂತ ಅಲಿಗೇಷನ್ ಮಾಡಿಲ್ಲ. ಅದಕ್ಕೆ ಕಮೆಂಟ್ ಮಾಡೋದು ಈಗ ನೋಡ್ರಿ.